ಭಾಷೆ, ಸಂಸ್ಕೃತಿ, ಉದ್ಯೋಗ ಎಲ್ಲವೂ ಅಡಗಿದ್ದಾವೆ. ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಅಂತ ಪುಣ್ಯಾತ್ಮ ಆ ಕಾಲದಲ್ಲೇ ಹೇಳೋಗಿದ್ದಾರೆ. ಈಗ ನಾವು ನಮ್ಮ ಭಾಷೆಯನ್ನು ಉಳಿಸ್ಕೋಬೇಕಾದ್ರೆ ಬರಗೂರು ಸರ್ ಹೇಳಿದಂಗೆ ಬಳಸಿದಾಗ ಮಾತ್ರ ಭಾಷೆ ಬೆಳೀಲಿಕ್ಕೆ ಸಾಧ್ಯ. ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ನಮ್ಮ ತಾಯಿ ಭಾಷೆಯನ್ನು ಬಳಸಲೇಬೇಕು. ಕನ್ನಡದಲ್ಲಿ ಓದಬೇಕು, ಬರಿಬೇಕು, ಸಿನಿಮಾ ನೋಡಬೇಕು, ಕನ್ನಡ ಕಾದಂಬರಿಗಳನ್ನು ಓದಬೇಕು. ನಮ್ಮ ಮನೆಯ ಮುಂದೆ ದೇವರ ಹೆಸರು, ನಮ್ಮ ಹೆಸರು ಏನು ಹಾಯ್ಕತೀವಲ್ಲ ಅಲ್ಲೂ ಕೂಡ ಕನ್ನಡದಲ್ಲಿ ಬರೀಬೇಕು. ರಸ್ತೆಯಲ್ಲಿ ಯಾರೋ ಹೋಗ್ತಾ ಇದ್ರೆ ಕನ್ನಡದಲ್ಲಿ ಬೋರ್ಡ್ ಇದ್ರೆ ಇದು ಕನ್ನಡಿಗನ ಮನೆ ಅಂತ ಗುರುತಿದ್ದಾರೆ. ಅದು ನಮ್ಮ ಅಸ್ಮಿತೆ. ಒಂದು ಲಘು ಪತ್ರಿಕೆ ಮಾಡಿಸಿ, ಯಾವುದೇ ಒಂದು ಏನೇ ಪತ್ರಿಕೆಗಳನ್ನ ಮಾಡಿಸಿದ್ರೆ ಕನ್ನಡದಲ್ಲಿ ಮಾಡಬೇಕು. ಅದೊಂದು ಹಿಂಜರಿಕೆ ಹೋಗ್ಬೇಕು. ಯಾವುದೇ ಮದುವೆಗಳಲ್ಲಿ ಅನೇಕ ಜನರು ನೋಡಿದ್ದೀನಿ, ಹೋರಾಟಗಾರರು ಮದುವೆಗೆ ಹೋದ್ರೆ ಅಲ್ಲಿ ಮುಂದೆ ಇಂಗ್ಲೀಷಲ್ಲಿ ಇರುತ್ತೆ. ಏನ್ ಸರ್ ನೀವು ಹೋರಾಟ ಮಾಡಿದ್ರಿ ಕನ್ನಡ ಅಂತ ಹಾಕಿದಾರೆ? ಇಲ್ಲ, ನಮ್ಮ ಬೀಗರು ಮಾಡಿದ್ರು. ಯಾವ ಬೀಗರು ಮಾಡಲಿ ಇನ್ನೊಬ್ಬರು ಮಾಡಲಿ ಹೇಳಕ್ಕಾಗಲ್ವಾ? ಇದು ಈ ರೀತಿ ಪರಿಸ್ಥಿತಿ ಇದೆ. ಇದಕ್ಕಾಗಿ ನಮ್ಮ ಸಂಸ್ಥೆ ಎಲ್ಲ ವರಿಷ್ಠ ಅಧಿಕಾರಿಗಳು ಇಲ್ಲಿ ಆಸೀನರಾಗಿದ್ದಾರೆ. ಅವರ ಕನ್ನಡದ ಪ್ರೀತಿ, ಅಭಿಮಾನ ಅನನ್ಯವಾದದ್ದು. ನಿಮ್ಮ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಕ್ರಿಯಾ ಸಮಿತಿ ದೀರ್ಘಕಾಲದಿಂದಲೂ ಕೂಡ ಅತ್ಯಂತ ಪ್ರೀತಿ ವಿಶ್ವಾಸದಿಂದಲೇ ನಮ್ಮ ಬೇಡಿಕೆಗಳನ್ನು, ಅಭಿಪ್ರಾಯಗಳನ್ನು ಇಟ್ಕೊಂಡು ಎಲ್ಲವನ್ನೂ ಈಡೇರಿಸ್ಕೊಂಡು ಬಂದಿದ್ದೀವಿ. ನೀವು ಈಡೇರಿಸಿದ್ದೀರಾ. ನಿಮ್ಮ ಸಂಸ್ಥೆಗೆ ಮೊನ್ನೆ ವಸ್ತಾಪಿ ನಿರ್ದೇಶಕರು ಮತ್ತು ಪೊಲೀಸ್ ಅಧಿಕಾರಿಗಳು